पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಂತನ ಪಾದಗಳನ್ನ ಅನೇಕ ರೀತಿಯಾಗಿ ವರ್ಣನೆ ಮಾಡ್ತಾರೆ ದಾಸರಾಯರು ಅಥವಾ ಗ್ರಂಥಕಾರರು. ಎಂಥ ಪಾವನ ಪಾದವೋ ರಂಗಯ್ಯ, ಎಂಥ ಪಾವನ ಪಾದವೋ. ಪರಮಾತ್ಮ ಎಂಥ ಪವಿತ್ರವಾದ ಪಾದ ನಿನ್ನದು. ಯಾಕೆ? ಕೇವಲ ನಿನ್ನ ಪಾದ ಸ್ಪರ್ಶದಿಂದಲೇ ಗೌತಮರ ಶಾಪದಿಂದ ಧರ್ಷಿತಳಾಗಿ, ಗೌತಮರ ಶಾಪಕ್ಕೆ ಗುರಿಯಾಗಿ ಕಲ್ಲಾಗಿ ಬಿದ್ದಂತಹ ಆ ಅಹಲ್ಯಾದೇವಿಯನ್ನ ಉದ್ಧರಿಸಿದಂತಹ ಪಾದ ನಿನ್ನ ಈ ಪಾದ. ಬಲಿಚಕ್ರವರ್ತಿಯನ್ನ ವಾಮನನಾಗಿ ಅವತಾರವನ್ನ ಮಾಡಿ ಉದ್ಧರಿಸಿದಂತಹ ಪಾದ ನಿನ್ನ ಪಾದ. ಅನೇಕ ದೈತ್ಯರ ಮಟ್ಟ ಹಾಕೋದಕ್ಕೋಸ್ಕರ ಪರಮಾತ್ಮ ಕೃಷ್ಣನಾಗಿ ಅವತಾರವನ್ನ ಮಾಡಿದಾಗ ಆಗ ಕಾಳಿಂಗದ ಹೆಡೆಗಳ ಮೇಲೆ ಆ ಭಗವಂತ ತುಳಿದು ನೃತ್ಯವನ್ನ ಮಾಡಿ ಅವನನ್ನು ಉದ್ಧಾರ ಮಾಡಿದಂತಹ ಪಾದ. ಒಂದೇ ಎರಡೇ ಈ ನಿನ್ನ ಪಾದದ ಮಹಿಮೆಗಳು ಏನು ಅಂತ ವರ್ಣಿಸಲಿ. ಹೀಗಾಗಿ ಭಗವಂತನ ಪಾದ ಸದಾ ಕಾಲ ಅವನ ಭಕ್ತರು ಧ್ಯಾನ ಮಾಡಬೇಕು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅಷ್ಟೇ ಅಲ್ಲ, ಸ್ವರಿತಿ ಜ್ಞಾನಮುದ್ದಿಷ್ಟಂ, ಯಾವ ಆ ಭಗವಂತನ ಪಾದಗಳು ಇದ್ದಾವೆ, ಒಂದು ಜ್ಞಾನ, ಇನ್ನೊಂದು ಆನಂದ ರೂಪ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾದ್ರೆ ಜ್ಞಾನವನ್ನು ಹೇಗೆ ಪಡಿಬೇಕು ಅಂತ ಕೇಳಿದ್ರೆ, ಯಾರು ಈ ಭಗವಂತನ ಪಾದಗಳನ್ನು ಆಶ್ರಯಿಸ್ತಾರೋ ಅವನಿಗೆ ಅವಶ್ಯವಾಗಿ ಜ್ಞಾನ ಅನ್ನೋದು ಸಿಗತ್ತೆ. ಯಾಕೆ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದಂತಹ ವಸ್ತು ಜಗತ್ತಿನಲ್ಲಿ ಯಾವುದಾದ್ರೂ ಕೂಡ ಉಂಟಾ? ಹೀಗಾಗಿ ತತ್ವಜ್ಞಾನಂ ವಿಪ್ರಧರ್ಮ. ಆಚಾರ್ಯರು ಹೇಳಿದಂತೆ ಬ್ರಾಹ್ಮಣರ ಮುಖ್ಯ ಧರ್ಮವೇ ತತ್ವಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು. ಆದ್ದರಿಂದ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು. ಹಾಗಾಗಿ ಆ ಭಗವಂತನ ಪಾದಗಳನ್ನ ಧ್ಯಾನ ಮಾಡ್ತಾ ಆ ರಾಘವೇಂದ್ರ ಗುರುಗಳು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನಿನ್ನ ಪಾದವನ್ನು ಯಾರ್ಯಾರು ಧ್ಯಾನ ಮಾಡ್ತಾರೋ ಅಪವರ್ಗ ಮಾರ್ಗ ಪರಿಬೋಧನಾಯ ಮೇ. ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಒಂದು ದಾರಿ ಬೇಕು. ಆ ದಾರಿಯನ್ನು ಸೂಚನೆ ಮಾಡೋದಕ್ಕೋಸ್ಕರವೇ ಈ ನಿನ್ನ ಪಾದಗಳು ಇದ್ದಾವೋ ಏನೋ. ಹೇಗಿದೆ ಮೋಕ್ಷಕ್ಕೆ? ಇಲ್ಲಿ ಕವಿಗಳು ಒಂದು ಮಾತನ್ನ ಹೇಳ್ತಾರೆ, ಅಪವರ್ಗ ಮಾರ್ಗ ಪರಿಬೋಧನಾಯ. ಏನ್ ಅಪವರ್ಗ ಮಾರ್ಗ? ಅಪವರ್ಗ ಅನ್ನೋ ಶಬ್ದಕ್ಕೆ ಕೈವಲ್ಯ, ಮೋಕ್ಷ ಅಂತ ಈ ರೀತಿಯಾಗಿ ಕರೀತಾರೆ. ಯಾತಕ್ಕೋಸ್ಕರ ಮೋಕ್ಷಕ್ಕೆ ಅಪವರ್ಗ ಅಂತ ಕರೀತಾರೆ ಅಂತ ಹೇಳಿದ್ರೆ, ಎಲ್ಲಿ ಪವರ್ಗ ಇಲ್ಲವೋ ಅದನ್ನ ಅಪವರ್ಗ ಅಂತ ಕರೀತಾರೆ. ಹಾಗಾದ್ರೆ ಪವರ್ಗ ಅಂತ ಹೇಳ್ಬಿಟ್ರೆ ಯಾವುದು? ಪ ಫ ಬ ಭ ಮ, ಇದನ್ನೇ ಪವರ್ಗ. ಕವರ್ಗ ಅಂದ್ರೆ ಯಾವ ರೀತಿ ಕ ಖ ಗ ಘ ಂಗ ಅಂತ ಹೇಳ್ತೇವೋ ಹಾಗೆ ಪವರ್ಗ ಅಂತ ಹೇಳಿದ್ರೆ ಪ ಫ ಬ ಭ ಮ. ಪ ಅಂತ ಹೇಳಿದರೆ ಪತನ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಪತನ, ಬೀಳುವಿಕೆ ಎಲ್ಲಿ ತನಕ ಅಂತ ಬಿಟ್ರೆ ಮೋಕ್ಷಕ್ಕೆ ಹೋಗೋ ತನಕ ಮಾತ್ರ. ಇನ್ನ ಫ ಅಂದ್ರೆ ಫಲ, ಎಲ್ಲಿ ತನಕ? ಮೋಕ್ಷಕ್ಕೆ ಹೋಗೋ ತನಕ ಮಾತ್ರ. ಯಾಕೆ? ನಾವು ಏನೇ ಸತ್ಕರ್ಮಾನುಷ್ಠಾನಗಳನ್ನ ಮಾಡಲಿ ಆ ಸತ್ಕರ್ಮಕ್ಕೆ ಫಲ ಕೇವಲ ಈ ಭೂಲೋಕದಲ್ಲಿ ಅಥವಾ ಸ್ವರ್ಗಾದಿ ಲೋಕದಲ್ಲಿ ಮಾಡಿದಂತಹ ಕರ್ಮಗಳಿಗೆ ಸಿಗುತ್ತೆ ಹೊರತು ಮೋಕ್ಷಕ್ಕೆ ಹೋದ ಮೇಲೆ ಯಾವ ಸತ್ಕರ್ಮಾನುಷ್ಠಾನವನ್ನು ಮಾಡಿದರೂ ಕೂಡ ನಮಗೆ ಫಲ ಅನ್ನೋದು ದೊರಕೋದಿಲ್ಲ. ಯಾಕೆ?
ಮೋಕ್ಷವೇ ಒಂದು ಫಲ, ಅದಕ್ಕಿಂತಲೂ ಮಿಗಿಲಾದಂತ ಇನ್ನೊಂದು ಫಲ ಉಂಟಾ? ಅಷ್ಟೇ ಅಲ್ಲ, ಹಾಗಾದ್ರೆ ಯಾಕೆ ಕರ್ಮ ಮಾಡ್ತಾರೆ? ಆ ಮೋಕ್ಷ ಪಡೆಯೋದಕ್ಕೋಸ್ಕರ ಸಾವಿರಾರು ಜನ್ಮಗಳ ಪರ್ಯಂತ ಸಾಧನೆಯನ್ನ ಮಾಡಿ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಆ ಕರ್ಮಾನುಷ್ಠಾನವನ್ನು ಬಿಡಲಿಕ್ಕೆ ಮನಸ್ಸಾಗೋದಿಲ್ಲಂತೆ ಆ ಎಲ್ಲರಿಗೂ ಕೂಡ, ಮೋಕ್ಷವನ್ನು ಹೊಂದಿದಂತವರು. ಹೀಗಾಗಿ ಆ ಉದ್ದೇಶದಿಂದ ಅವರು ಕರ್ಮವನ್ನು ಮಾಡ್ತಾರೆ ಹೊರತು ಫಲದ ಉದ್ದೇಶದಿಂದ ಯಾರು ಕೂಡ ಕರ್ಮವನ್ನು ಮಾಡೋದಿಲ್ಲ. ಬ ಅಂದರೆ ಬಂಧನ ಅಂತ ಕರೀತಾರೆ. ಏನು ಬಂಧನ? ಬಂಧನ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲೆಲ್ಲ ಹಣವನ್ನ ಸಂಪಾದನೆ ಜಾಸ್ತಿ ಮಾಡಿದರೆ ಅಥವಾ ಬಂಗಾರವನ್ನ ಜಾಸ್ತಿ ಸಂಪಾದನೆಯನ್ನ ಮಾಡಿದರೆ ಆಗ ಯಾರಾದರೂ ಕೂಡ ನನ್ನನ್ನು ಬಂಧಿಸಿಕೊಂಡು ಹೋಗ್ತಾರೆ. ಕಳ್ಳನೋ ಪೊಲೀಸರೋ ಇನ್ಯಾರೋ ದುಷ್ಟರೆಲ್ಲರೂ ಕೂಡ ಬಂದು ಇವತ್ತಿನ ದಿನ ನಮ್ಮನ್ನು ಬಂಧಿಸ್ತಾರೆ ಅನ್ನುವಂತಹ ಭೀತಿ ನಮಗೆ ಈ ಭೂಲೋಕದಲ್ಲಿ ಉಂಟು. ಆದ್ರೆ ಮೋಕ್ಷ ಲೋಕದಲ್ಲಿ ಮಾತ್ರ ಇಂಥ ಭಯ ಯಾವತ್ತಿಗೂ ಕೂಡ ಇಲ್ಲ. ಇನ್ನು ಭ ಅಂದ್ರೆ ಭವ ಅಂತ ಈ ರೀತಿಯಾಗಿ ಅರ್ಥ. ಏನು ಭವ ಅಂದ್ರೆ ಸಂಸಾರ ಅಂತ ಅರ್ಥ. ಈ ಸಂಸಾರ ಎಲ್ಲಿ ತನಕ ಅಂತ ಹೇಳಿಬಿಟ್ರೆ ಮೋಕ್ಷಕ್ಕೆ ಹೋಗೋ ತನಕ ಮಾತ್ರ. ಮೋಕ್ಷಕ್ಕೆ ಹೋದ ಮೇಲೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಯಾವತ್ತೂ ಕೂಡ ನಾವು ಭಗವಂತನ ಹತ್ರ ಒಂದನ್ನ ಪ್ರಾರ್ಥನೆ ಮಾಡಬೇಕು, ಯಾವ ಲೋಕಕ್ಕೆ ಹೋದರೆ ವಾಪಸ್ ಈ ಲೋಕಕ್ಕೆ ಬರೋದಿಲ್ಲವೋ ಅಂಥ ಲೋಕಕ್ಕೆ ಹೋಗ್ಬೇಕು. ಅಂಥ ಲೋಕ ಒಟ್ಟು ಎರಡಿಲ್ಲ, ಒಂದು ತಮಸ್ಸು, ಇನ್ನೊಂದು ಮೋಕ್ಷ. ಹರಿದ್ವೇಷಿಗಳಿಗೆ ಹರಿಭಕ್ತ ದ್ವೇಷಿಗಳಿಗೆ ಸಿಗ್ತಕ್ಕಂತಹದ್ದು ತಮಸ್ಸಾದರೆ, ನಿತ್ಯ ನರಕವಾದರೆ ಭಗವಂತನ ಭಕ್ತರಿಗೆ ಸಿಗ್ತಕ್ಕಂತಹ ಲೋಕಗಳು ಯಾವುದು ಅಂತ ಬಿಟ್ರೆ ಅದು ಮೋಕ್ಷ ಅಂತ ಈ ರೀತಿಯಾಗಿ ಕರೀತಾರೆ. ಹೀಗಾಗಿ ಭವ ಈ ಸಂಸಾರದ ಭೀತಿ ಎಲ್ಲಿ ತನಕ ಅಂತ ಬಿಟ್ರೆ ಮೋಕ್ಷಕ್ಕೆ ಹೋಗುವ ತನಕ ಮಾತ್ರ. ಇನ್ನು ಮ ಅಂದ್ರೆ ಮರಣ ಅಂತ ಅರ್ಥ. ಮರಣ ಇಲ್ಲಿ ತನಕ ನಾವಿವತ್ತೂ ಕೂಡ ಮರಣವನ್ನ ಹೊಂದಿದರೆ ಪುನಃ ವಾಪಸ್ ಈ ಲೋಕಕ್ಕೆ ಬರತಕ್ಕಂತಹ ಒಂದು ಗೋಜಿಗೆ ಹೋಗ್ಬಾರ್ದು. ಅಂಥ ಮರಣವನ್ನು ನಾವೆಲ್ಲರೂ ಕೂಡ ಅಪೇಕ್ಷೆಯನ್ನು ಪಡಬೇಕು. ಸ್ವರ್ಗಕ್ಕೆ ಹೋದಿ ವಾಪಸ್ ಬರ್ತೇವೆ, ಆದ್ರೆ ಮೋಕ್ಷಕ್ಕೆ ಹೋದ್ರೆ ಯಾವತ್ತೂ ಕೂಡ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆ ವೈಕುಂಠ ಲೋಕದಲ್ಲಿ, ಆ ಮೋಕ್ಷ ಲೋಕದಲ್ಲಿ ಪತನ, ಬಂಧನ, ಫಲ, ಭವ, ಮರಣ ಈ 5 ಗುಣಗಳು ಆ ಮೋಕ್ಷ ಲೋಕದಲ್ಲಿ ಇಲ್ಲ ಅನ್ನುವ ಕಾರಣದಿಂದ ಅದನ್ನ ಅಪವರ್ಗ ಅಂತ ಈ ರೀತಿಯಾಗಿ ಕರೀತಾರೆ. ಹಾಗಾದ್ರೆ ಇಂಥ ಅಪವರ್ಗ ನಮಗೆ ಸಿಗಬೇಕು ಅಂತ ಹೇಳಿದರೆ ಸುಮ್ಮನೆ ಸಿಗ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಹೀಗಾಗಿ ಅಲ್ಲಲ್ಲಿ ಆ ಭಗವಂತನ ಮೋಕ್ಷ ಮಾರ್ಗವನ್ನ ತಿಳಿಸೋದಕ್ಕೆ, ಆ ಮೋಕ್ಷ ಮಾರ್ಗವನ್ನ ಹೋಗೋದಕ್ಕೋಸ್ಕರ ನಿನ್ನ ಪಾದಗಳು ಇವತ್ತಿನ ದಿನ ನಮಗೆ ದಾರಿ ದೀಪಕಗಳಾಗಿದೆ. ಹೀಗಾಗಿ ನಿನ್ನ ಪಾದಗಳು ನಮಗೆ ಮೋಕ್ಷವನ್ನು ಉಂಟು ಮಾಡ್ತವೆ. ಜ್ಞಾನಕ್ಕೆ ಧ್ಯಾನವೇ ಫಲ, ಜ್ಞಾನ ರಸಕ್ಕೆ ನಿನ್ನ ಪಾದ ಧ್ಯಾನವೇ ಒಂದು ವಾಸನ, ಒಂದು ಸಂಸ್ಕಾರ ಅನ್ನುವ ರೀತಿಯಲ್ಲಿ ಆ ರಾಘವೇಂದ್ರ ಗುರುಗಳು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಹೀಗೆ ಆ ಭಗವಂತನ ಪಾದಗಳು, ಅವನ ಪಾದಗಳನ್ನು ಯಾರು ನಂಬ್ತಾರೋ ಅವಶ್ಯವಾಗಿ ಅವರಿಗೆ ಮೋಕ್ಷವನ್ನ ನೀಡತಕ್ಕಂತಹ ಮಹಾನುಭಾವನೆ ಈ ಭಗವಂತ ಅನ್ನೋದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ರಾಯರು ಈ ಶ್ಲೋಕದಲ್ಲಿ.